ಶ್ರೀವಲ್ಲಿ, ಹೇಳಿ ಆಂಟಿ. ಶ್ರೀವಲ್ಲಿ, ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು. ಸಾರಿ ಆಂಟಿ, ಅಮ್ಮ ನೆನ್ನೆ ಹಾಗೆಲ್ಲ ಮಾತಾಡಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅನ್ಸುತ್ತೆ. ಅವ್ರ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೀನಿ. ಅಯ್ಯೋ, ನೀನು ಯಾಕೆ ಕ್ಷಮೆ ಕೇಳ್ತೀಯ? ಪರವಾಗಿಲ್ಲ ಬಿಡು ಪುಟ್ಟ. ನಿಮ್ಮ ತಾಯಿ ಅಷ್ಟು ಕೋಪದಲ್ಲಿ ಮಾತಾಡಿದ್ದಾರೆ ಅಂದರೆ ಅವ್ರ ಮನಸ್ಸಲ್ಲಿ ಅಷ್ಟು ಅಸಮಾಧಾನ ಇದೆ ಅಂತ ಅರ್ಥ. ಅವರು ಈ ಮನೆಯವ್ರ ಬಗ್ಗೆ ಯಾಕಷ್ಟೊಂದು ದ್ವೇಷ ಇಟ್ಕೊಂಡಿದ್ದಾರೆ, ಯಾಕಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗಿದೆ. ತನ್ನ ಮಗಳಿಗೆ ಅನ್ಯಾಯ ಆದಾಗ ಯಾವುದೇ ತಾಯಿ ಮಾತಾಡೋ ರೀತಿನೇ ನಿಮ್ಮ ತಾಯಿನೂ ಮಾತಾಡಿದ್ದಾರೆ ಅಷ್ಟೇ. ಆದ್ರೂ ನಮ್ಮಮ್ಮ ಸ್ವಲ್ಪ ಓವರಾಗೆ ಮಾತಾಡ್ಬಿಟ್ರು. ಅಲ್ಲ ಆಂಟಿ, ಅನ್ಯಾಯ ಆಗೋ ಅಂತ ನನಗೇನಾಗಿದೆ ಹೇಳಿ? ಅನ್ಯಾಯ ಆಗಿದೆ ಅಂತ ನಿನಗೆ ಅನ್ನಿಸ್ತೇ ಇರ್ಬೋದು. ಪ್ರೀತಿ ಪ್ರೇಮದ ಬಗ್ಗೆ, ಈ ಸಂಬಂಧದ ಬಗ್ಗೆ ಎಲ್ಲ ನಿನಗೊಂದು ಕ್ಲಾರಿಟಿ ಇರತ್ತೆ. ಆದರೆ ಇದನ್ನೇ ನಿಮ್ಮ ತಾಯಿ ಹತ್ರ ಹೇಳೋದಕ್ಕಾಗಲ್ಲ ಅಲ್ವಾ? ಹೌದು ಆಂಟಿ, ನಾನು ದುಡುಕಿ ಏನೇನೋ ನಿರ್ಧಾರಗಳು ತಗೊಂಡ್ಬಿಟ್ಟೆ. ಪ್ರೀತಿ ಯಾವುದು, ಫ್ರೆಂಡ್ಶಿಪ್ ಯಾವುದು ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ. ಎಲ್ರೂ ಮನ್ಸಿಗೂ ತುಂಬಾ ನೋವು ಮಾಡ್ಬಿಟ್ಟೆ. ಪರವಾಗಿಲ್ಲ ಬಿಡು, ಆ ವಯಸ್ಸೇ ಅಂಥದ್ದು, ಇದೆಲ್ಲ ಸಹಜ. ಅಟ್ಲೀಸ್ಟ್ ಸ್ವಲ್ಪ ದಿನದ ನಂತರ ನಿನಗೆ ನೀನು ಮಾಡಿದ ಏನು ಅನ್ನೋದು ಅರ್ಥ ಆಗಿದೆ, ಯೋಚನೆ ಮಾಡೋ ಮೆಚ್ಯೂರಿಟಿ ಕೂಡ ಇದೆ. ಬಿಡಿ ಆಂಟಿ, ಇವಾಗ ಆ ವಿಷಯದ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಎಲ್ಲರೂ ಮಕ್ಕಳು ಮದುವೆ ಆಗಿ ಸಂಸಾರ ಮಾಡ್ತಿದ್ದಾರೆ, ಆದರೆ ತನ್ನ ಮಗಳು ಮಾತ್ರ ಮದುವೆ ಆಗದೆ ಒಂಟಿಯಾಗಿದ್ದಾಳಲ್ಲ ಅನ್ನೋ ನೋವು ನಿಮ್ಮ ತಾಯಿಗಿದೆ. ಅದಕ್ಕೆ ಅವರು ಆ ರೀತಿ ಕೋಪದಲ್ಲಿ ಮಾತಾಡ್ತಾರೆ ಅಷ್ಟೆ. ಶ್ರೀವಲ್ಲಿ, ನೀನು ಹಿತೈಷಿಯಾಗಿ ನಾನು ನಿನಗೊಂದು ಮಾತು ಹೇಳಲಾ? ಅರೆ ಆಂಟಿ, ಖಂಡಿತವಾಗ್ಲೂ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಶ್ರೀವಲ್ಲಿ, ನೀನು ಮದುವೆ ಮಾಡ್ಕೊಳ್ಳೋದಕ್ಕೆ ಮನಸ್ಸು ಮಾಡು. ನೋಡಿ ಆಂಟಿ, ಈ ಮದುವೆ ವಿಚಾರ ಒಂದ್ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ, ನಾನು ಮಾಡ್ತೀನಿ. ಮದುವೆ ಅನ್ನೋದು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಈ ಪ್ರೀತಿ ಪ್ರೇಮ ಸಂಬಂಧ, ಈ ಸಂಸಾರ, ಇದೆಲ್ಲ ಬರೀ ಕನ್ಸುಗಳಷ್ಟೇ. ಶ್ರೀವಲ್ಲಿ, ನಿನ್ನ ಮನಸ್ಸಿಗಾಗಿರೋ ನೋವಿಂದ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರ್ತಿದೆ. ಆದರೆ ಜೀವನ ತುಂಬ ದೊಡ್ಡದು. ಭಾವನೆಗಳು, ಬಾಂಧವ್ಯಗಳು, ಹಾಗೆ ನಾವು ತಗೊಳ್ಳೋ ನಿರ್ಧಾರಗಳು ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ನೀನೊಂದು ಮದುವೆ ಮಾಡ್ಕೊ, ಆಗ ನಿಮ್ಮ ತಾಯಿಗೆ ಕೋಪನೂ ಕಡಿಮೆ ಆಗತ್ತೆ, ಅವ್ರ ಮನಸ್ಸಿಗೂ ಸಮಾಧಾನ ಆಗತ್ತೆ, ನಿನ್ನ ಜೀವನಕ್ಕೂ ಒಂದು ಅರ್ಥ ಇರುತ್ತೆ. ನೋಡಿ ಆಂಟಿ, ನಾನು ಈಗಾಗಲೇ ನಿರ್ಧಾರ ಮಾಡಾಕಿದೆ. ದಯವಿಟ್ಟು ಅಮ್ಮ, ಶ್ರೀವಲ್ಲಿ ಜೊತೆ ನಿಂದೇನ್ ಮಾತು? ನೀವಿಬ್ರು ಇಲ್ಲೇ ಇದ್ರಾ? ಹೌದಮ್ಮವ್ರೆ, ನಾವು ಶ್ರೀವಲ್ಲಿಗೆ ತುಂಬ ಸಲ ಹೇಳಿದ್ದೀವಿ, ಆದರೆ ಅವಳು ನಮ್ಮ ಮಾತು ಕೇಳೇ ಇಲ್ಲ. ಆದರೆ ಇವತ್ತು ನೀವು ಅವಳ ಜೊತೆ ಮಾತಾಡಿದ್ರಲ್ಲ, ಸರಿ ಹೋಯ್ತು. ನಿಮ್ಮ ಮಾತು ಕೇಳ್ತಾಳೆ ಅನ್ನೋ ನಂಬಿಕೆ ನಮಗಿದೆ ಅಮ್ಮವ್ರೆ. ಶ್ರೀವಲ್ಲಿ ಜೀವನನೂ ಸರಿ ಹೋಗ್ಬೇಕಮ್ಮವ್ರೆ. ಅವಳು ಮದುವೆ ಆಗಿ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಎಲ್ಲರ ಥರನೇ ಆರಾಮಾಗಿರ್ಬೇಕು. ಅದಕ್ಕೆ ನಾವೇನು ಬೇಕಂದ್ರೂ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಲ್ವಾ ಮೇಡಮ್? ಹೌದು ಸುಬ್ಬು, ಶ್ರೀವಲ್ಲಿ ಬದುಕು ಹೀಗಾಗೋದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಕಾರಣ ಅನ್ನೋ ಗಿಲ್ಟು ನನಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ನಾವು ಅವಳ ಜೀವನನ ಸರಿ ಮಾಡಲೇಬೇಕು. ಈ ಕೆಲಸಕ್ಕೆ ನಾವು ಕೈ ಜೋಡಿಸ್ತೀವಿ. ತೋಳಿನಲ್ಲಿ ಗಂಧನ ಏನ್ ಮಾಡ್ತಿದ್ಯಾ? ಇಲ್ಲಿ ಕುತ್ಕೊಂಡು ಏನು ಜಾಗ ಬಿಡು. ಆಡಲಿಂದು ಪಂತಿ ನಾನು ಅಮ್ಮ, ಓ ನಿಮ್ ಪಾದ ಕೊಡಿ ಮಾ, ನಿಮ್ ಪಾದ ಸೇವೆ ಮಾಡ್ತೀನಿ. ನಿಮ್ ಪಾದ ಕೊಡಿ. ಕಾಲ್ ಎಳಿಯೋ ಬುದ್ಧಿ ಇರೋರ್ಗೆ ಕಾಲ್ ಒತ್ತೋ ಬುದ್ಧಿ ಯಾವಾಗಿಂದ ಬಂತು? ಅಮ್ಮ ನೋಡಿ, ದೊಡ್ಡವ್ರ ಸೇವೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬಿರೋಳು ನಾನು. ನಿಮ್ ಸೇವೆ ಮಾಡಿ ಹೋಗಿ ಒಂದ್ 5 ನಿಮಿಷ ನಿಮ್ ಪಾದ ಒತ್ತೀನಿ. ಕುಡಿಮ್ಮ. ಬಿಡಮ್ಮ ನೀನು. ಇದೇನಿದು? ಈ ಕೆಲಸ ನೀನು ಪುಣ್ಯ ಬರ್ಲಿ ಅಂತಾನೆ ಮಾಡ್ತಿದ್ಯೋ
ಅಥವಾ ಬೇರೆ ಏನಾದರೂ ಕಾರಣಕ್ಕೋ? ಅಯ್ಯೋ, ಕಾಲೊತ್ತಕ್ಕೆ ಇನ್ನೇನು ಕಾರಣ ಇರುತ್ತೆ ಅಮ್ಮೋರೆ? ಅಲ್ಲ, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಹೋದ್ರೂ ನಿಮ್ಮ ಮುಖದಲ್ಲಿ ಇಷ್ಟೊಂದು ಕಳೆ ಇದೆಯಲ್ಲ, ಅದು ಹೆಂಗೆ? ಅಲ್ಲ, ನನಗೊಂದು ಡೌಟು ಏನಂದರೆ, ಸಾಲಿಗ್ರಾಮದಲ್ಲಿ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಏನಾದರೂ ಜಮೀನ್ ಮೊಡಗಿದಿರೋ ಹೇಗೆ ಅಂತ. ಓಹೋ, ಈ ಕಾರಣಕ್ಕೋ ಈ ನಾಟಕ ಎಲ್ಲ? ಥೋತೋ ಇಲ್ಲ ಅಮ್ಮೋರೆ. ನೋಡಿ, ಹಿರಿಯರ ಸೇವೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಂತೆ ಡೈರೆಕ್ಟಾಗಿ. ಅದಕ್ಕೆ ನನಗೆ ಸ್ವರ್ಗ ಅಂದರೆ ಪ್ರಾಣ. ಸ್ವರ್ಗಕ್ಕೆ ಹೋಗೋಕ್ಕೆ ಒಂದೇ ಒಂದು ಅವಕಾಶ ಸಿಕ್ಕರೂ ಸಾಕು, ಆ ಕ್ಷಣನ ನಾನು ತಪ್ಪಿಸ್ಕೊಳ್ಳಲ್ಲ, ಗಬಕ್ಕಂತ ದೇವ್ಕೊಂಡ್ಬಿಡ್ತೀನಿ. ಅದಿರಲಿ ಅಮ್ಮೋರೆ, ಆಸ್ತಿ ಪಾಸ್ತಿ ಬಿಡಿ. ಆದರೆ ನಿಮ್ಮ ಸಾಲಿಗ್ರಾಮದಲ್ಲಿ ಈಗ ನಿಮ್ಮ ಹತ್ರ ಒಂದು ರಾಶಿ ಒಡವೆ ಇರ್ಬೋದಲ್ಲ? ಅಂದರೆ ತಳತಲಾಂತರಗಳಿಂದ ಬಂದಿದ್ದು, ಅದನ್ನ ಹಾಕ್ಕೊಂಡ್ರೆ ಕತ್ತೆ ಬೊಕ್ಕೊಂಡು ಹೋಗ್ಬಿಡ್ಬೇಕು ಅಲ್ಲಿವೇ? ಅದೆಲ್ಲ ಕಟ್ಕೊಂಡು ನಿನ್ಗೇನಾಗಬೇಕು? ಹೌದು, ನಿನಗೂ ಚಿನ್ನದ ಆಸೆನಾ? ಯಾವ ಹೆಣ್ಮಕ್ಳಿಗೆ ಚಿನ್ನದಾಸೆ ಇರಲ್ಲ ಹೇಳಿಮ್ಮ? ನನಗೂ ಚಿನ್ನ ಅಂದರೆ ಪ್ರಾಣ. ಕೊಡಿಲಿ ನಿಮ್ಮ ಕಾಲು. ನನಗೂ ಚಿನ್ನ ಅಂದರೆ ಪ್ರಾಣ. ನನ್ನ ಮಗನು ರಾಖಿ ಬಾಯ್ ಆಗಿದ್ದಿದ್ರೆ ಎಲ್ಲೆಲ್ಲಿ ಚಿನ್ನ ಇರುತ್ತೋ ಎಲ್ಲಾನು ದೇವ್ಕೊಂಡು ಬಂದು ಕೊಡೋ ಮಗನೇ ಅಂತ ಕೇಳ್ತಿದ್ದೆ. ಆದರೆ ಏನು ಮಾಡೋದು ಅಮ್ಮ, ನನ್ನ ಮಗ ರಾಖಿ ಬಾಯ್ ಆಗಲಿಲ್ಲ, ಶೋಕಿ ಬಾಯ್ ಆಗ್ಬಿಟ್ಟ. ಅದಕ್ಕೆ ಈಗ ಆರಾರ ಅಂತ ಬಾಯ್ ಬಡ್ಕೊಂಡು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ನಿಮ್ಮ ಒಡವೆನೆಲ್ಲ ನಿಮ್ಮ ಮೊಮ್ಮಗಳಿಗೆ ತಾನೇ ಕೊಡೋದು ನೀವು? ಹಾಗೇನಾದರೂ ಕೊಡಬೇಕಾದ್ರೆ ನನ್ನ ಕಡೆಗೂ ನೋಡಿ ಸ್ವಲ್ಪ ಕರುಣೆ ತೋರಿಸಿ. ಯಾಕೆ ಅಂದರೆ ನಿಮ್ಮದು ದೊಡ್ಡ ಕೈ, ದೊಡ್ಡ ಮನಸ್ಸು. ನೀವು ಕೈ ತುಂಬ ಹಿಂಗೆ ತುಂಬಿಸ್ಕೊಂಡು ದಾನ ಮಾಡೋರು. ಅವ್ಗೇನಾದರೂ ದಾನ ಮಾಡ್ಬೇಕಾದ್ರೆ ಎರಡು ಅಗಳು ಉದುರಿದ್ರು ಅದನ್ನ ಗಬಕ್ಕಂತ ದೇವ್ಕೊಂಬಿಟ್ರೆ ನುಂಗ್ಕೊಂಬಿಡ್ತೀನಿ, ನಾನು ಬದುಕೋತೀನಿ. ನೀವೇ ದೊಡ್ಡ ಮನಸ್ಸು ಮಾಡಬೇಕು ಅಮ್ಮ. ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇಂದೆಯಲ್ಲ, ಮನುಷ್ಯ ಹಣದ ಹಿಂದೆ ಬಿದ್ದರೆ ಸ್ವರ್ಗಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅನ್ನೋದನ್ನು ಇನ್ನೊಂದು ಸ್ವಲ್ಪ ದಿನದಲ್ಲೇ ವಿಜಯಾಂಬಿಕೆ ಪರಿಸ್ಥಿತಿ ನೋಡಿ ನೀನು ಅರ್ಥ ಮಾಡ್ಕೊ, ಗೊತ್ತಾಯ್ತಾ? ಅಲ್ಲಿವರೆಗೂ ನಿನ್ನ ಈ ಆಸೆಗಳನ್ನು ಅದುಮಿಟ್ಕೊ. ಅನ್ನಂತೀರೆ